ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಈ ವಿಡಿಯೋದಲ್ಲಿ ಕೂದಲಿಗೆ ತುಂಬಾನೇ ಉಪಯೋಗವಾಗುವಂತಹ ಒಂದು ಹೇರ್ ಆಯಿಲ್ನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಹೇರ್ ಆಯಿಲ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಕಪ್ನಲ್ಲಿ 50 ಗ್ರಾಮ್ನಷ್ಟು ಡ್ರೈ ಆಗಿರೋ ರೋಸ್ಮೆರಿ ಎಲೆಗಳನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಕಪ್ನಲ್ಲಿ ಒಣಗಿರೋ ದಾಸವಾಳದ ಹೂವಿನ ಪುಡಿಯನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದಷ್ಟು ಕರ್ಪೂರಗಳನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮೆಂತೆ ಕಾಳುಗಳನ್ನು ಒಂದು 100 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಈಗ ನಾವು ಈ ಹೇರ್ ಆಯಿಲ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದು ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡಿರೋದು. ನೆಕ್ಸ್ಟ್ ಈಗ ಈ ಎಣ್ಣೆ ಸ್ವಲ್ಪ ಉಗುರು ಬೆಚ್ಚಾದ್ಮೇಲೆ ಇದಕ್ಕೆ ನಾನು ಮೆಂತೆ ಕಾಳುಗಳನ್ನು 2ರಿಂದ 3 ಟೀ ಸ್ಪೂನ್ನಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ರೋಸ್ಮೆರಿ ಎಲೆಗಳನ್ನು ಹಾಕೋಬೇಕು. ಹಾಗೆ ಇಲ್ಲಿ ಬಿಡಿಸಿಟ್ಕೊಂಡಿರೋ ಈ ಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಈ ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಂಡಿದ್ದಾದ ನಂತರ ಇದನ್ನು ಒಂದು ಸ್ಪೂನಿಂದ ಕಲಿಸ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಳ್ಳುವಾಗ ಇದನ್ನು ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಳಿ, ಅಥವಾ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಕೂಡ ಕುದಿಸ್ಕೋಬಹುದು. ಜಾಸ್ತಿ ಜೋರಾಗಿ ಇದು ಫ್ಲೇಮ್ನಲ್ಲಿ ಕುದ್ರೆ ಈ ಆಯಿಲೆಲ್ಲ ಆವಿಯಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ. ನಾವು ಈ ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು, ಕೂದಲಿನ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿರೋದು. ಇದನ್ನೆಲ್ಲ ನಾವು ನಮ್ಮ ದಿನನಿತ್ಯ ಕೂದಲಿನ ಆರೈಕೆಯಲ್ಲಿ ಬಳಸೋದ್ರಿಂದ ನಮ್ಮ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಹಾಗೆ ದಟ್ಟವಾಗಿ ಹಾಗೆ ಉದ್ದವಾಗಿ ಕೂದಲು ಬೆಳೆಯೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ. ಬೇಕಾದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಈ ಎಣ್ಣೆಯಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಈ ಮೆಂತೆ ಕಾಳುಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ. ಈಗ ನಾವು ಸ್ಟವ್ನ ಟರ್ನ್ ಆಫ್ ಮಾಡಿಕೊಂಡು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. 24 ಅವರ್ಸ್ವರೆಗೂ ಇದನ್ನು ಹಾಗೆ ಬಿಡಬೇಕು. ಸ್ಟೇನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ದಿನ ಇದನ್ನು ಹಾಗೆ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಿ. ಇದರಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಎಣ್ಣೆ ತುಂಬ ಚೆನ್ನಾಗಿ ಹೀರಿಕೊಡುತ್ತೆ. ಆಗ ನೀವು ಸ್ಟೇನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬಹುದು. ಕೂದಲು ಬೆಳೆಯೋದಕ್ಕೆ ಬರೀ ಎಕ್ಸ್ಟ್ರನಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅದಕ್ಕಿಂತ ತುಂಬಾ ಮುಖ್ಯವಾಗಿರೋದು ಇಂಟರ್ನಲ್ಲಿ ನಾವು ಏನನ್ನು ತಗೊಳ್ತೀವಿ, ಏನನ್ನು ಊಟ ಮಾಡ್ತೀವಿ, ಅದು ತುಂಬಾ ಮುಖ್ಯ. ಈಗ ನಾನು ಕೂದಲು ಬೆಳೆಯೋದಕ್ಕೋಸ್ಕರನೇ ಅಂತಾನೆ ತುಂಬಾ ಒಂದು ರಿಸರ್ಚ್ ಮಾಡಿ ಇದರ ಒಂದು ಪೌಡರ್ನ ರೆಡಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಮೆಂತೆ ಕಾಳುಗಳನ್ನು ತಗೊಂಡಿದ್ದೀನಿ. ಈ ಮೆಂತೆ ಕಾಳುಗಳನ್ನು ಲೋ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕರಿಬೇವಿನ ಎಲೆಗಳು ಎಷ್ಟು ಮುಖ್ಯ ಕೂದಲು ಬೆಳೆಯೋದಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಪ್ಲೇಟಲ್ಲಿ ಇದನ್ನು ಹಾಕಿದ ಮೇಲೆ ತಣ್ಣಗಾದ ನಂತರ ಇದನ್ನು ಪೌಡರ್ ಮಾಡ್ಕೋಬೇಕಾಗುತ್ತೆ. ಈಗ ಈ ಮೆಂತೆ ಪೌಡರ್ ಈ ರೀತಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ದಿನಾಲು ಬೆಳಗ್ಗೆ
ಬಿಸಿ ನೀರಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಕುಡಿಯೋದ್ರಿಂದ ಎಕ್ಸ್ಟ್ರನಲ್ಲಿ ನಮ್ಮ ಕೂದಲು ಸ್ಟ್ರಾಂಗ್ ಆಗೋದಲ್ಲದೆ ನಾವು ಇಂಟ್ರನಲ್ಲಿ ಕೂಡ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಇದನ್ನು ಕುಡಿಬೇಕಾದ್ರೆ ಸ್ವಲ್ಪ ಕಹಿ ಅನಿಸಿದ್ರೆ ನೀವು ಇದಕ್ಕೆ ಬೇಕಾದರೆ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಡ್ಬೋದು. ನಾನಿಲ್ಲಿ ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಡೈಲಿ ಮಾರ್ನಿಂಗ್ ಇದನ್ನು ಬಿಸಿ ನೀರಲ್ಲಿ ಕುಡಿಯೋದ್ರಿಂದ ಕೂದಲಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ನೆಕ್ಸ್ಟ್ ಈಗ 24 hours ಆದ ನಂತರ ಈ ಆಯಿಲ್ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಈಗ ನಾವು ಈ ಆಯಿಲ್ನ ಒಂದು ಸ್ಟೇನರ್ನಿಂದ ಅಥವಾ ಒಂದು ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಶೋಧಿಸ್ಕೋಬೇಕು. ಈ ಹೇರ್ ಆಯಿಲ್ನ ಈಗ ಶೋಧಿಸ್ಕೊಂಡಿದ್ದಾದ ನಂತರ ಇದಕ್ಕೆ ನಾನೀಗ ಒಂದು ಟೀ ಸ್ಪೂನ್ನಷ್ಟು ಹೈಬಿಸ್ಕಸ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ದಾಸವಾಳದ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಕೂದಲಿಗೆ ಒಳ್ಳೆಯ ಶೈನಿಂಗನ್ನು ಕೊಡುತ್ತೆ, ಹಾಗೆ ಕೂದಲು ಬೆಳೆಯೋದಕ್ಕೆ ತುಂಬಾ ಉಪಯುಕ್ತವಾಗಿದೆ. ನೆಕ್ಸ್ಟ್ ಈಗ ಇದರಲ್ಲಿ ನಾನು 2 ಕರ್ಪೂರಗಳನ್ನು ತೊಗೊಂಡಿದ್ದೀನಿ. ಈ 2 ಕರ್ಪೂರಗಳನ್ನು ಇದರಲ್ಲಿ ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಂಡೆ ಕರ್ಪೂರನಾದರೂ ತೊಗೋಬಹುದು ಅಥವಾ ಈ ರೀತಿ ಬಿಲ್ಲೆಗಳ ರೀತಿಯಲ್ಲಿರೋ ಕರ್ಪೂರಗಳನ್ನು ಕೂಡ ತಗೊಂಡು ಇದರಲ್ಲಿ ಪುಡಿ ಮಾಡಿಕೊಂಡು ಹಾಕಬಹುದು. ಕರ್ಪೂರ ನಮ್ಮ ತಲೆಯಲ್ಲಿರೋ ಹೊಟ್ಟನ್ನು ದೂರ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಈ ಹೇರ್ ಆಯಿಲ್ನಲ್ಲಿ ಕರ್ಪೂರನ ಬೆಳೆಸ್ಕೊಳ್ತಾ ಇದ್ದೀನಿ. ಈ ಕರ್ಪೂರನ ಹಾಕೊಂಡಿದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ನೆಕ್ಸ್ಟ್ ಇದನ್ನು ನಾನು ಒಂದು ಬಾಟಲ್ನಲ್ಲಿ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಹೇರ್ ಆಯಿಲ್ನ ರೆಗ್ಯುಲರ್ ಆಗಿ ಬಳಸೋದ್ರ ಜೊತೆಗೇ ನಾವು ಫುಡ್ಡಲ್ಲಿ ಕೂಡ ತುಂಬಾ ಫೈಬರ್ ಕಂಟೆಂಟ್ ಇರೋ ಫುಡ್ಡನ್ನು ತಿನ್ನಬೇಕು. ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ಮೆಂತೆ ಕಾಳಿನ ಪುಡಿಯನ್ನು ಕೂಡ ಬಿಸಿ ನೀರಲ್ಲಿ ಹಾಕ್ಕೊಂಡು ಇದನ್ನು ಮಾರ್ನಿಂಗ್ ಕುಡಿಯೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ನಮ್ಮ ಕಾನ್ಸ್ಟಿಪೇಷನ್ಗೆ ಕೂಡ ತುಂಬಾ ಸಹಾಯಕವಾಗುತ್ತೆ. ಈ ಹೇರ್ ಆಯಿಲ್ನ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ನನಗಂತೂ ಇದರ ರಿಸಲ್ಟ್ ಚೆನ್ನಾಗಿದೆ. ನೀವು ಕೂಡ ಈ ಹೇರ್ ಆಯಿಲ್ನ ದಿನನಿತ್ಯವಾಗಿ ಯೂಸ್ ಮಾಡಿ ನಿಮಗೂ ಇದರ ಉಪಯೋಗ ಗೊತ್ತಾಗುತ್ತೆ. ಈ ಆಯಿಲನ್ನು ಹೇರ್ಸ್ಗೆ ಅಪ್ಲೈ ಮಾಡುವಾಗ ಕೂದಲಿನ ಬುಡದಿಂದ ಕೂದಲಿನ ತುದಿಯವರೆಗೂ ಈ ಆಯಿಲ್ನ ತುಂಬ ಚೆನ್ನಾಗಿ ಹಚ್ಕೋಬೇಕಾಗುತ್ತೆ. ಆಯಿಲ್ನ ಅಪ್ಲೈ ಮಾಡಿದ ಮೇಲೆ 2 ನಿಮಿಷದವರೆಗೂ ಸ್ವಲ್ಪ ಜೆಂಟ್ಲಿ ಹೇರ್ಸ್ನ ಮಸಾಜ್ ಮಾಡಿ, ಆಗ ಕೂದಲಿನ ಬುಡಕ್ಕೆ ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ. ಈಗಿನ ನಮ್ಮ ಬ್ಯುಸಿ ಲೈಫ್ ಶೆಡ್ಯೂಲಲ್ಲಿ ನಮ್ಮ ಹೇರ್ಸ್ ಬಗ್ಗೆ ಕಾಳಜಿ ಮಾಡೋದು ತುಂಬಾ ಕಷ್ಟ. ಸಮಯ ಇದ್ದಾಗಲೆಲ್ಲ ಈ ರೀತಿಯ ಆಯಿಲ್ಗಳನ್ನು, ಈ ರೀತಿಯ ಹೇರ್ ಕೇರ್ಗೆ ಉಪಯುಕ್ತವಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ನನ್ನ ಹೇರ್ ಕೇರ್ ರೊಟೀನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗಳಲ್ಲೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.